ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕೆರೆಕ್ಟೆಕ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ AWSನ ಒಂದು ಬ್ರೀಫ್ ಇಂಟ್ರೊಡಕ್ಷನ್ನ ಕೊಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್, ಈ ಒಂದು AWSನಲ್ಲಿ ಫ್ರೀ ಟೈರ್ ಅಕೌಂಟ್ನ ಹೇಗೆ ಕ್ರಿಯೇಟ್ ಮಾಡಬೇಕು, ಅದೇ ರೀತಿ ಒಂದು ಕನ್ಸೋಲಲ್ಲಿ ಏನೆಲ್ಲ ಇರುತ್ತೆ, ಯಾವ್ಯಾವ ಸರ್ವಿಸ್ಗಳ ಜೊತೆ ನಾವು ವರ್ಕ್ ಮಾಡಬೇಕು, ಎಲ್ಲದರ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ನ ಇವತ್ತು ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಒಂದು AWS ಅಂದರೆ ರಿಯಲ್ ಟೈಮಲ್ಲಿ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ನಿಮಗೆ ಒಂದು AWSನ ಫ್ರೀ ಟೈರ್ನ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ನಿಮಗೆ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಗೊತ್ತಿರ್ಬೋದು, AWS 1 ವರ್ಷಕ್ಕೆ ಫ್ರೀ ಟೈರ್ ಅಕೌಂಟ್ನ ಕೊಡುತ್ತೆ. ಕೆಲವೊಂದು ಲಿಮಿಟೇಷನ್ ಇರುತ್ತೆ, ಅಂದರೆ ಒಂದೊಂದು ಸರ್ವಿಸ್ನಲ್ಲಿ ಎಷ್ಟೆಷ್ಟು ನಿಮಗೆ ಫ್ರೀ ಸಿಗುತ್ತೆ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ. ಅದನ್ನ ನೀವು ನೋಡ್ಕೊಂಡಿರಬೇಕಾಗುತ್ತೆ. ನೋಡ್ಬೋದು, ಕಂಪ್ಯೂಟರ್ಲಿ ಡೇಟಾಬೇಸಲ್ಲಿ ಎಷ್ಟೆಷ್ಟರಲ್ಲಿ ನಿಮಗೆ ಎಷ್ಟು ಫ್ರೀ ಟೈರ್ ಸರ್ವಿಸ್ ಸಿಗುತ್ತೆ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, EC2 ಅಲ್ಲಿ 750 ಅವರ್ಸ್ ಪರ್ ಮಂತ್ ನಿಮಗೆ ಫ್ರೀ ಇರುತ್ತೆ. ಅದೇ ರೀತಿ ನೀವು S3 ಸ್ಟೋರೇಜ್ನ ಯೂಸ್ ಮಾಡ್ತಾ ಇದ್ದರೆ 5 GB ಪರ್ ಮಂತ್ ಫ್ರೀ ಇರುತ್ತೆ. ಅದೇ ರೀತಿ RDS ಅಲ್ಲಿ 750 ಅವರ್ಸ್ ಈ ರೀತಿ ಇರುತ್ತೆ. ಸೊ ಆ ಒಂದು ಲಿಮಿಟ್ನ ಕ್ರಾಸ್ ಆದಾಗ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ 1 ಇಯರ್ ಟೈಮಲ್ಲಿ. ಸೊ ಇದನ್ನ ಅಕೌಂಟ್ನ ಕ್ರಿಯೇಟ್ ಮಾಡೋದು ತುಂಬ ಸಿಂಪಲ್. ಈ ಒಂದು ಲಿಂಕ್ಗೆ ಬಂದು ಇಲ್ಲಿ ಕ್ರಿಯೇಟ್ ಫ್ರೀ ಟೈರ್ ಅಕೌಂಟ್ನ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಕಾಣುತ್ತೆ. ಇಲ್ಲಿ ಫಸ್ಟ್ ನಿಮ್ಮ ಒಂದು ಇಮೇಲ್ ಅಡ್ರೆಸ್ನ ಕೊಡಿ. ನಾನು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇಮೇಲ್ನ ಕೊಡ್ತೀನಿ. ಹಾಗೆ ನಿಮ್ಮ ಅಕೌಂಟ್ನ ನೇಮನ್ನು ಕೊಡಿ. ಫಸ್ಟ್ ವೆರಿಫೈ ಮಾಡಬೇಕಾಗುತ್ತೆ ನಿಮ್ಮ ಅಕೌಂಟನ್ನು. ಫಸ್ಟ್ ಒಂದು ಇಮೇಲ್ ಅಡ್ರೆಸ್ ಬರುತ್ತೆ, ವೆರಿಫಿಕೇಷನ್ ಕೋಡ್ನ ಎಂಟರ್ ಮಾಡಿ. ಸೊ ಇದು ಸಿಂಪಲ್ ಪ್ರೊಸೆಸ್, ಒಂದು ಅಕೌಂಟ್ನ ಹೆಂಗೆ ಕ್ರಿಯೇಟ್ ಮಾಡಬೇಕು ಅಂತ ನಿಮಗೆ ನಾರ್ಮಲಿ ಗೊತ್ತಿರುತ್ತೆ. ಅದೇ ರೀತಿ ನಿಮಗೆ ಈ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ನ ಅವಶ್ಯಕತೆ ಇರುತ್ತೆ. ಸೊ ಅದನ್ನ ಯೂಸ್ ಮಾಡಬೇಕು. ಅದರಿಂದ ₹2 ಡಿಡಕ್ಟ್ ಆಗುತ್ತೆ ಜಸ್ಟ್ ಅಕೌಂಟ್ ವೆರಿಫಿಕೇಷನ್ಗೆ. ಸೊ ಅದನ್ನು ಸಹ ನೀವು ಕೊಡಬೇಕಾಗತ್ತೆ. ಒಂದು ಪಾಸ್ವರ್ಡ್ನ ಸೆಟ್ ಮಾಡಿ. ಇದು ರೂಟ್ ಅಕೌಂಟ್ ಪಾಸ್ವರ್ಡ್, ಆದಷ್ಟು ಸ್ಟ್ರಾಂಗ್ ಪಾಸ್ವರ್ಡ್ನ ಕೊಡಿ ಇಲ್ಲಿ. ನಂತರ ನಿಮ್ಮ ಫುಲ್ ನೇಮ್, ಫೋನ್ ನಂಬರ್, ಅದೇ ರೀತಿ ನಿಮ್ಮ ರೀಜನ್ ಅಥವಾ ಯಾವ ಸ್ಟೇಟಲ್ಲಿ ನೀವು ಯಾವ ಕಂಟ್ರಿಲಿದ್ದೀರಾ ಎಲ್ಲವನ್ನು ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಇದಾದ ನಂತರ ನಿಮಗೆ ನಿಮ್ಮ ಕಾರ್ಡ್ ಡೀಟೇಲ್ಸ್ ಕೇಳುತ್ತೆ. ಕಾರ್ಡ್ ಡೀಟೇಲ್ಸ್ ಕೊಟ್ಟಾದ ನಂತರ ನಿಮಗೆ ₹2 ಸಮಥಿಂಗ್ ಕಟ್ ಆಗುತ್ತೆ. ನಂತರ ಅದು ರಿಫಂಡ್ ಸಹ ಆಗುತ್ತೆ. ನಿಮ್ಮ ಒಂದು ಅಕೌಂಟ್ನ ವೆರಿಫಿಕೇಷನ್ಗೋಸ್ಕರ ಅದು ಮಾಡ್ತಾರೆ. ಅದೇ ರೀತಿ ನಿಮ್ಮ ಕಾರ್ಡ್ ನೀವು ಕೊಟ್ಟಿದ್ದೀರಾ ಅಂದರೆ ಆಟೋ ಡೆಬಿಟ್ ಆಗಲ್ಲ ನಿಮ್ಮ ಅಕೌಂಟಿಂದ. ಯಾವಾಗ ನಿಮ್ಮ ಬಿಲ್ ಜನರೇಟ್ ಆಗುತ್ತೆ, ನೀವು ಫ್ರೀ ಟೈರ್ನ ಕ್ರಾಸ್ ಮಾಡಿದ್ದೀರಾ ಅಂದರೆ ಬಿಲ್ ಜನರೇಟ್ ಆದಾಗ ನಿಮಗೆ ಇಮೇಲ್ ಬರುತ್ತೆ, ನೀವೇ ಪೇ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಆಟೋ ಡೆಬಿಟ್ ಆಗಲ್ಲ. ಸೊ ವರಿ ಮಾಡ್ಕೊಳ್ಳೋದು ಬೇಡ, ಡೈರೆಕ್ಟಾಗಿ ನಿಮ್ಮ ಕಾರ್ಡ್ನ ಯೂಸ್ ಮಾಡಿ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ನಾನು ಅಕೌಂಟ್ನ ಕ್ರಿಯೇಷನ್ನ ಮಾಡ್ತಾ ಇಲ್ಲ ಈಗ, ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಅಕೌಂಟ್ ಇದೆ. ನಾನು ಅದಕ್ಕೆ ಸೈನ್ ಇನ್ ಆಗ್ತೀನಿ. ನೀವು ಈ ರೀತಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು. ಯಾವ ಥರದ ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗಿ ಆನ್ಸರ್ ಮಾಡ್ತೀನಿ. ಸೊ ಇವಾಗ ಈ ಒಂದು ಅಕೌಂಟ್ನ ಕ್ರಿಯೇಷನ್ನ ಮಾಡಿ ಆದ ನಂತರ ಲಾಗಿನ್ ಆಗಿ. ಸ್ಟಾರ್ಟಿಂಗಲ್ಲಿ ನೀವು ರೂಟ್ ಯೂಸರಲ್ಲಿ ಲಾಗಿನ್ ಆಗಬೇಕಾಗುತ್ತೆ. ರೂಟ್ ಯೂಸರ್ ಲಾಗಿನ್ಗೆ ನಿಮ್ಮ ಇಮೇಲ್ ಐಡಿನ ಕೊಡಿ. ನೆಕ್ಸ್ಟ್ ಕೊಟ್ಬಿಟ್ಟು ನಿಮ್ಮ ಪಾಸ್ವರ್ಡ್, ನೀವೇನು ಪಾಸ್ವರ್ಡ್ ಕೊಟ್ಟಿದ್ದೀರಾ ಆ ಒಂದು ಪಾಸ್ವರ್ಡ್ನ ಕೊಡಿ. ಸೈನ್ ಇನ್ ಆಗಿ. ಅದೇ ರೀತಿ ನಿಮಗೆ ಕೆಲವೊಂದು ಸಲ ಕ್ಯಾಪ್ಚಾ ಕೇಳುತ್ತೆ, ಒಂದು ಕ್ಯಾಪ್ಚಾನ ಎಂಟರ್ ಮಾಡಬೇಕಾಗತ್ತೆ. ನಾರ್ಮಲ್ ಆಗಿ ನಿಮ್ಮ ಕನ್ಸೋಲ್ ಈ ರೀತಿ ಕಾಣಿಸಲ್ಲ. ನೀವು ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇದ್ದೀರಾ ಅಂದರೆ ಎಲ್ಲ ಕ್ಲೀನ್ ಆಗಿರುತ್ತೆ. ಬಟ್ ನಾನು ತುಂಬ ಯೂಸ್ ಮಾಡಿದ್ದೀನಿ ನನ್ನ ಹಳ ಅಕೌಂಟ್, ಅದರಿಂದ ಇದರಲ್ಲಿ ನಾನು ಏನು ಫೇವ್ರೇಟ್ ಹಾಕಿದ್ದು ಎಲ್ಲ ಒಂದು ಸರ್ವಿಸ್ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಸೊ ನೀವು ಫಸ್ಟ್ ಟೈಮ್ ಲಾಗಿನ್ ಆದಾಗ ನಿಮಗೆ ಫಸ್ಟ್ ಕೆಲಸ ಇರುವಂಥದ್ದು ಒಂದು ನ್ಯೂ ಯೂಸರ್ನ ಕ್ರಿಯೇಟ್ ಮಾಡುವಂಥದ್ದು. ಯಾಕಂದರೆ ನಾರ್ಮಲಿ ನಾವು ರೂಟ್ ಯೂಸರಿಂದ ಲಾಗಿನ್ ಆಗಿರ್ತೀವಿ. ನಿಮಗೆ ಇಲ್ಲಿ ತೋರಿಸ್ಬೇಕಂದ್ರೆ ನಾನು ರೂಟ್ ಯೂಸರಿಂದ ಲಾಗಿನ್ ಆಗಿದ್ದೀನಿ. ಇದು ನನ್ನ ರೂಟ್ ಯೂಸರ್ ಅಕೌಂಟ್. ಆದರೆ ಯಾವುದೇ ಒಂದು ಕಾರಣಕ್ಕೂ ಈ ಒಂದು ರೂಟ್ ಯೂಸರ್ನ ಯೂಸ್ ಮಾಡುವಂಥದ್ದನ್ನ ರೆಕಮೆಂಡ್ ಮಾಡಲ್ಲ ಯಾರು. ಯಾಕಂದರೆ ಅದನ್ನ ನಿಮಗೆ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ, ನೀವು ಯಾವುದೇ ಒಂದು ಕಂಪ್ನಿ ಜಾಯ್ನ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು ಹೊಸ ಲ್ಯಾಪ್ಟಾಪ್ನ ಅಸೈನ್ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಹೊಸ ಯೂಸರ್ನ ಕ್ರಿಯೇಟ್ ಮಾಡ್ಕೊಡ್ತಾರೆ. ಅವರ ಒಂದು ರೂಟ್ ಅಥವಾ ಅಡ್ಮಿನ್ ಯೂಸರ್ನ ಆಕ್ಸೆಸ್ ನಿಮಗೆ ಕೊಡಲ್ಲ. ಯಾಕಂದರೆ ಅಡ್ಮಿನ್ ಯೂಸರ್ಗೆ ಕಂಪ್ಲೀಟ್ ಆಕ್ಸೆಸ್ ಇರುತ್ತೆ. ಅವರು ಏನೇ ಒಂದು ಸರ್ವಿಸ್ನ ಡಿಲೀಟ್ ಮಾಡ್ಬೋದು, ಕ್ರಿಯೇಟ್ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅದರಿಂದ ನಾರ್ಮಲ್ ಆಗಿ ಯಾರು ರೂಟ್ ಯೂಸರಲ್ಲಿ ವರ್ಕ್ ಮಾಡಲ್ಲ. ನೀವು ಪರ್ಸನಲ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅಂದರೆ ರೂಟ್ ಯೂಸರ್ನ ಯೂಸ್ ಮಾಡ್ಬೋದು. ಆದರೆ ಇದು ರೆಕಮೆಂಡೆಡ್ ವೇ ಅಲ್ಲ. ನಾರ್ಮಲಿ ನಾವು ನ್ಯೂ ಯೂಸರ್ನ ಕ್ರಿಯೇಟ್ ಮಾಡ್ತೀವಿ. ಸೊ ಫಸ್ಟ್ ನಿಮಗೆ ನಾನು ಈ ಒಂದು ಹೊಸ ಯೂಸರ್ನ ಕ್ರಿಯೇಟ್ ಮಾಡಿಬಿಟ್ಟು ಮುಂದಿನ ವಿಷಯಗಳನ್ನು ತಿಳಿಸ್ಕೊಡ್ತೀನಿ. ಮೊದಲಿಂದಾಗಿ ನೀವು ಬಂದ ತಕ್ಷಣ ನಿಮಗೆ ಈ ರೀತಿ ಏನು ಕಾಣಿಸಲ್ಲ. ಜಸ್ಟ್ ಈ ಒಂದು ಸರ್ಚ್ ಬಾಕ್ಸಲ್ಲಿ ಬಂದು IAM ಅಂತ ಸರ್ಚ್ ಮಾಡಿ. IAM ಕಾಣಿಸುತ್ತೆ. ಆಕ್ಸೆಸ್ ಮ್ಯಾನೇಜ್ಮೆಂಟ್, ಐಡೆಂಟಿಟಿ ಆ್ಯಂಡ್ ಆಕ್ಸೆಸ್ ಮ್ಯಾನೇಜ್ಮೆಂಟ್ ಅಂತ ಇದರ ಒಂದು ಸರ್ವಿಸ್ನ ಹೆಸರು. ಇಲ್ಲಿ ಬಂದು ಒಂದು ಹೊಸ ಯೂಸರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ ನೀವು. ಅದೇ ರೀತಿ ಈ ಒಂದು AWS ಅಲ್ಲಿ ತುಂಬ ಕಾನ್ಸೆಪ್ಟ್ ಇದೆ. ಅವೈಲಬಿಲಿಟಿ ಝೋನ್, ರೀಜನ್ ತುಂಬ ಇದೆ. ಎಲ್ಲದರ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟಾಗಿ ಒಂದು ಬೇಸಿಕ್ಸ್ ಆಗಿ ಒಂದು ಅಕೌಂಟ್ ಕ್ರಿಯೇಟ್ ಆದ ನಂತರ ಏನೇನು ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಬಂದಾಗ ನಿಮಗೆ ಎಲ್ಲ ಎಂಟಿ ಇರುತ್ತೆ. ನನಗೆ ಇಲ್ಲಿ ಆಲ್ರೆಡಿ ಯೂಸರ್ ಇದ್ದಾರೆ. ನಂತರ ನೀವು ಇಲ್ಲಿ ಬಂದಾದ ನಂತರ ಇಲ್ಲಿ ಯೂಸರ್ನ ಮೇಲೆ ಕ್ಲಿಕ್ ಮಾಡಿ.
ಲೆಫ್ಟ್ ಸೈಡಲ್ಲಿ. ನಂತರ ಇಲ್ಲಿ ಆಲ್ರೆಡಿ ನಾನು ತುಂಬ ಯೂಸರ್ನ ಕ್ರಿಯೇಟ್ ಮಾಡಿದ್ದೀನಿ. ನಿಮಗೆ ಯಾವುದೇ ಒಂದು ಯೂಸರ್ ಕಾಣಿಸಲ್ಲ, ಎಂಟಿ ಇರುತ್ತೆ. ಸೊ ಇಲ್ಲಿ ಆ್ಯಡ್ ಯೂಸರ್ನ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಯೂಸರ್ಗೆ ಒಂದು ನೇಮನ್ನು ಕೊಡಿ. ಫಾರ್ ಎಕ್ಸಾಂಪಲ್ ನಾನೀಗ ಕಿರಿಕ್ಟೆಕ್ ಅಂತ ಕೊಡ್ತೀನಿ. ಓಕೆ, ನಂತರ ಇಲ್ಲಿ ಆಕ್ಸೆಸ್ ಕೇಳುತ್ತೆ, ಪ್ರೋಗ್ರಾಮೆಟಿಕ್ ಆಕ್ಸೆಸ್ ಅಥವಾ AWS ಮ್ಯಾನೇಜ್ಮೆಂಟ್ ಕನ್ಸೋಲ್ ಆಕ್ಸೆಸ್. ಪ್ರೋಗ್ರಾಮೆಟಿಕ್ ಆಕ್ಸೆಸ್ ಅಂದರೆ ನೀವೇನಾದರೂ CLI ಥ್ರೂ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ AWS CLI ನಿಮಗೆ ಗೊತ್ತಿರ್ಬೋದು ಅಂತ ಅನ್ಕೊತೀನಿ. ಇಲ್ಲಾಂದರೆ ನೀವು ಕಮಾಂಡ್ ಲೈನಿಂದ ಸಹ ಈ ಒಂದು CLI ಆಕ್ಸೆಸ್ ಮಾಡ್ಬೋದು, ಅಂದರೆ AWSನ ಆಕ್ಸೆಸ್ ಮಾಡ್ಬೋದು. ಯಾವುದೇ ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಒಂದು CLI ಆಕ್ಸೆಸ್ ಇರುತ್ತೆ, ಮ್ಯಾನೇಜ್ಮೆಂಟ್ ಕನ್ಸೋಲ್. ಈ ರೀತಿ GUI ಆಕ್ಸೆಸ್ ಅನ್ನೋದು ನಿಮ್ಗೆ ಇರಲ್ಲ ನಾರ್ಮಲಿ. ನಿಮಗೆ ಬೇಕಾದರೆ CLI ಆಕ್ಸೆಸ್ನ ಸಹ ಕೊಡ್ಬೋದು, ಆದರೆ ಈ ಒಂದು CLI ಆಕ್ಸೆಸ್ನ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸಿಂಪಲ್ ಆಗಿ ಮ್ಯಾನೇಜ್ಮೆಂಟ್ ಕನ್ಸೋಲ್ ಆಕ್ಸೆಸ್ನ ಕೊಡಿ. ನಂತರ ಇಲ್ಲಿ ನೋಡ್ಬೋದು ಆಟೋ ಜನರೇಟ್ ಪಾಸ್ವರ್ಡ್ ಮಾಡ್ಬೋದು, ಇಲ್ಲ ಕಸ್ಟಮ್ ಪಾಸ್ವರ್ಡ್ ಕೊಡ್ಬೋದು. ನಾನೀಗ ಕಸ್ಟಮ್ ಪಾಸ್ವರ್ಡ್ನ ಕೊಡ್ತೀನಿ. ಆಟೋ ಜನರೇಟ್ ಪಾಸ್ವರ್ಡ್ ಮಾಡಿದರೆ ನೀವು ಫಸ್ಟ್ ಟೈಮ್ ಲಾಗಿನ್ ಆಗಿ ಒಂದು ಪಾಸ್ವರ್ಡ್ ಜನರೇಟ್ ಆಗುತ್ತೆ. ಅದೇ ರೀತಿ ನೀವು ಫಸ್ಟ್ ಟೈಮ್ ಲಾಗಿನ್ ಆಗಬೇಕಾದ್ರೆ ಒಂದು ಹೊಸ ಪಾಸ್ವರ್ಡ್ನ ಜನರೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನೀಗ ಇಲ್ಲಿ ಒಂದು ನೇಮನ್ನು ಕೊಡ್ತೀನಿ, ಪಾಸ್ವರ್ಡ್ನ ಸೆಟ್ ಮಾಡ್ತೀನಿ. ಓಕೆ, ನಾನೊಂದು ಹೊಸ ಪಾಸ್ವರ್ಡ್ನ ಸೆಟ್ ಮಾಡಿದ್ದೀನಿ. ಅದೇ ರೀತಿ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ, ಯೂಸರ್ ಮಸ್ಟ್ ಕ್ರಿಯೇಟ್ ನ್ಯೂ ಪಾಸ್ವರ್ಡ್ ಎಟ್ ಸೈನ್ ಇನ್, ನೆಕ್ಸ್ಟ್ ಸೈನ್ ಇನ್ ಅಂತ. ಇದನ್ನ ಕ್ಲಿಕ್ ಮಾಡಿದರೆ ನೀವು ಸೈನ್ ಇನ್ ಆಗಬೇಕಾದ್ರೆ ನಿಮಗೆ ಒಂದು ಹೊಸ ಪಾಸ್ವರ್ಡ್ನ ಸೆಟ್ ಮಾಡಲಿಕ್ಕೆ ಕೇಳುತ್ತೆ. ಬಟ್ ನನಗೆ ಬೇಡ, ನಾನು ಆಲ್ರೆಡಿ ಕಸ್ಟಮ್ ಪಾಸ್ವರ್ಡ್ನ ಸೆಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಪರ್ಮಿಷನ್ನ ಆ್ಯಡ್ ಮಾಡಬೇಕಾಗುತ್ತೆ, ನೀವು ಯಾವ ರೀತಿ ಯೂಸರ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಲ್ಯಾಪ್ಟಾಪ್ನ ಅಸೈನ್ ಮಾಡಿದ್ದಾರೆ ಅಂದರೆ ನಿಮಗೆ ಫುಲ್ ಪರ್ಮಿಷನ್ ಇರಲ್ಲ. ನಿಮ್ಮ ಕಂಪ್ನಿಯಿಂದ ನಿಮಗೆ ಲ್ಯಾಪ್ಟಾಪ್ ಸಿಕ್ಕಿದೆ ಅಂದರೆ ನಿಮಗೆ ಕಂಪ್ಲೀಟ್ ಪರ್ಮಿಷನ್ ಇರಲ್ಲ ಅದರಲ್ಲಿ. ಅದೇ ರೀತಿ ಇಲ್ಲಿ ಯೂಸರ್ನ ಕ್ರಿಯೇಟ್ ಮಾಡಬೇಕಾದ್ರೂ ಸಹ ನಾವು ಪರ್ಮಿಷನ್ನ ಕೊಡಬೇಕಾಗುತ್ತೆ. ಇವಾಗ ನೀವು ಪರ್ಮಿಷನ್ನ ಕೊಡಬೇಕಾದ್ರೆ ತುಂಬ ಸಿಂಪಲ್. ಇಲ್ಲಿ 3 ಆಪ್ಷನ್ ಇದೆ. ಒಂದು ಆ್ಯಡ್ ಯೂಸರ್ ಟು ಗ್ರೂಪ್ ಅಂತ ಇದೆ. ನೀವು ಗ್ರೂಪ್ನ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಯಾವುದೇ ಒಂದು ಆಲ್ರೆಡಿ ಒಬ್ಬ ಯೂಸರ್ ಇದ್ದರೆ ಅವನ ಪರ್ಮಿಷನ್ನ ಸಹ ಕಾಪಿ ಮಾಡ್ಬೋದು. ಇವಾಗ ನಾವು ಫಸ್ಟ್ ಟೈಮ್ ಹೊಸ ಯೂಸರ್ನ ಕ್ರಿಯೇಟ್ ಮಾಡೋದ್ರಿಂದ ಲಾಸ್ಟ್ ಆಪ್ಷನ್ ಅಟ್ಯಾಚ್ ಎಕ್ಸಿಸ್ಟಿಂಗ್ ಪಾಲಿಸಿ ಡೈರೆಕ್ಟ್ಲಿ ಅಂತ ಏನಿದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ಅದೇ ರೀತಿ ನೀವು ಡಿಫ್ರೆಂಟ್ ಆಕ್ಸೆಸ್ನ ಕೊಡ್ಬೋದು. ಬಟ್ ಫಸ್ಟ್ ಟೈಮ್ ನೀವು ಕೊಡ್ತಾ ಇದ್ದೀರಾ ಅಂದರೆ ನಾನಿಲ್ಲಿ ಅಡ್ಮಿನ್ ಆಕ್ಸೆಸ್ನ ಕೊಡ್ತೀನಿ ಡೈರೆಕ್ಟಾಗಿ. ನಾರ್ಮಲಿ ಅಡ್ಮಿನ್ ಆಕ್ಸೆಸ್ ಸಿಗಲ್ಲ ನಿಮಗೆ ಎಲ್ಲ ಕಡೆ, ಬಟ್ ನಿಮಗೆ ಪ್ರಾಕ್ಟೀಸ್ ಮಾಡ್ತಾ ಇರೋದ್ರಿಂದ ನಾನು ಡೈರೆಕ್ಟಾಗಿ ಅಡ್ಮಿನ್ ಆಕ್ಸೆಸ್ನ ಕೊಡ್ತೀನಿ. ನಾರ್ಮಲಿ ನಿಮಗೆ ಯಾವ್ಯಾವ ಸರ್ವಿಸ್ನ ಮೇಲೆ ಯೂಸ್ ಮಾಡೋಕ್ಕಿರುತ್ತೆ ಆ ಒಂದು ಆಕ್ಸೆಸ್ ಮಾತ್ರ ಇರುತ್ತೆ. ನಮಗೆ ಇಲ್ಲಿ ಎಲ್ಲ ಒಂದು ಸರ್ವಿಸ್ನ ಮೇಲೆ ಪ್ರಾಕ್ಟೀಸ್ ಮಾಡಬೇಕಾಗಿದೆ, ಅದರಿಂದ ನಾನು ಅಡ್ಮಿನ್ ಆಕ್ಸೆಸ್ನ ಕೊಡ್ತೀನಿ. ನೆಕ್ಸ್ಟ್ ಟ್ಯಾಗ್ ಏನಾದರೂ ಕೊಡೋದಿದ್ರೆ ಕೊಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ನೇಮ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ನೇಮ್ನ ಕೊಡ್ಬೋದು. ಈ ರೀತಿ ನೀವು ಯಾವುದೇ ಒಂದು ಟ್ಯಾಗ್ನ ಕೊಡ್ಬೋದು. ನಾರ್ಮಲಿ ಕಂಪ್ನಿಯಲ್ಲಿ ಈ ರೀತಿ ಟ್ಯಾಗ್ನ ಮೇಲೆ ವರ್ಕ್ ಆಗುತ್ತೆ, ರಿಸೋರ್ಸಸ್ನ ಟ್ಯಾಗ್ನ ಮೇಲೆ ಐಡೆಂಟಿಫೈ ಮಾಡ್ತಾರೆ. ನೀವು ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಟ್ಯಾಗ್ ಅನ್ನೋದು ತುಂಬ ಇಂಪಾರ್ಟೆಂಟ್, ಆದರೆ ನಾರ್ಮಲಿ ಪ್ರಾಕ್ಟೀಸ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ. ನೆಕ್ಸ್ಟ್ ರಿವ್ಯೂ ನೋಡ್ಬೋದು. ಎಲ್ಲ ಒಂದು ಸೆಟ್ಟಿಂಗ್ಸ್ನ ರಿವ್ಯೂ ಮಾಡಿ ಕ್ರಿಯೇಟ್ ಯೂಸರ್. ನಮ್ಮ ಒಂದು ಯೂಸರ್ ಅನ್ನೋಂಥದ್ದು ಕ್ರಿಯೇಟ್ ಆಗಿದೆ ನೋಡ್ಬೋದು. ಅದೇ ರೀತಿ ನೀವು ಒಂದು ಕನ್ಸೋಲ್ಗೆ ಲಾಗಿನ್ ಆಗಬೇಕಂದ್ರೆ ಈ ಒಂದು URLನ ಯೂಸ್ ಮಾಡಬೇಕು. ಅದೇ ರೀತಿ ನಿಮಗೆ ನಾರ್ಮಲ್ ನೀವು ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ URL ಅಂತೂ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದೇ ರೀತಿ ನೀವು ಕಸ್ಟಮ್ URLನ ಸಹ ಸೆಟ್ ಮಾಡ್ಬೋದು, ಅದನ್ನ ಸಹ ತಿಳಿಸ್ಕೊಡ್ತೀನಿ. ಅದೇ ರೀತಿ ಡೌನ್ಲೋಡ್ CSV ಅಂತ ಇದೆ. ಒಂದು ಡೌನ್ಲೋಡ್ ಮಾಡಿದರೆ ನಿಮಗೆ ಒಂದು ಯೂಸರ್ನ ಕ್ರೆಡೆನ್ಷಿಯಲ್ ಅಂತೂ ಡೌನ್ಲೋಡ್ ಆಗುತ್ತೆ, ನ್ಯೂ ಯೂಸರ್ ಕ್ರೆಡೆನ್ಷಿಯಲ್ ಅನ್ನುವಂಥದ್ದು. ಸೊ ಈ ರೀತಿ ನಿಮ್ಮ ಒಂದು ಹೊಸ ಯೂಸರ್ ಅಂತೂ ಕ್ರಿಯೇಟ್ ಆಗಿದೆ ಇವಾಗ. ನೋಡ್ಬೋದು ಇಲ್ಲಿ ನನ್ನ ಈಗ ಒಂದು ಹೊಸ ಕಿರಿಕ್ಟೆಕ್ ಯೂಸರ್ ಅನ್ನುವಂಥದ್ದು ಕ್ರಿಯೇಟ್ ಆಗಿದೆ. ಅದೇ ರೀತಿ ನಿಮಗೆ ಯೂಸರ್ಗೆ ಒಂದು ಅಲಿಯಾಸ್ನ ಸೆಟ್ ಮಾಡಬೇಕು. ನಾನು ಏನು ಹೇಳಿದೆ, ಒಂದು ಅಕೌಂಟ್ನ ಲಾಗಿನ್ ಆಗಬೇಕಂದ್ರೆ ಒಂದು ಅಲಿಯಾಸ್ನ ಸೆಟ್ ಮಾಡ್ಬೋದು ಅಂತ. ಅದನ್ನ ಹೇಗೆ ಸೆಟ್ ಮಾಡಬೇಕಂದ್ರೆ ಒಂದು IAM ಅಲ್ಲಿ ಡ್ಯಾಶ್ ಬೋರ್ಡ್ಗೆ ಬನ್ನಿ. ಈ ಒಂದು ಡ್ಯಾಶ್ ಬೋರ್ಡ್ಗೆ ಬಂದರೆ ಇಲ್ಲಿ ಅಕೌಂಟ್ ID ರೀತಿ ಕೆಳಗಡೆ ಅಕೌಂಟ್ ಅಲಿಯಾಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ಕಿರಿಕ್321 ಅಂತ ಸೆಟ್ ಮಾಡಿದ್ದೀನಿ. ಇಲ್ಲಿ ನಿಮಗೆ ಅಕೌಂಟ್ ID ರೀತಿ ಅಕೌಂಟ್ ಅಲಿಯಾಸ್ ಅಂತ ಇರುತ್ತೆ. ಇಲ್ಲಿ ನೀವು ಹೊಸ ಒಂದು ಅಲಿಯಾಸ್ನ ಕ್ರಿಯೇಟ್ ಮಾಡ್ಬೋದು. ಇದರಿಂದ ನಿಮ್ಮ ಒಂದು ಕಸ್ಟಮ್ URL ಅಂತೂ ಜನರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನೊಂದು ಅಲಿಯಾಸ್ನ ಜನರೇಟ್ ಮಾಡಿದ್ದೀನಿ. ಅದೇ ರೀತಿ ನೀವು ಒಂದು ಅಲಿಯಾಸ್ನ ಇಲ್ಲಿ ಕ್ರಿಯೇಟ್ ಮಾಡ್ಬೋದು. ಇದರಿಂದ ಏನು ಹೆಲ್ಪ್ ಆಗುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅಲಿಯಾಸ್ನ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ IAM ಯೂಸರ್ಗೆ ಸಪ್ರೇಟ್ ಆದ ಒಂದು ಲಿಂಕನ್ನು ಇಟ್ಕೋಬೇಕಂತ ಇಲ್ಲ, ಡೈರೆಕ್ಟಾಗಿ ಲಾಗಿನ್ ಆಗ್ಬೋದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಒಂದು ರೂಟ್ ಅಕೌಂಟಿಂದ ಲಾಗೌಟ್ ಆಗ್ತಾ ಇದ್ದೀನಿ. ಓಕೆ, ಮತ್ತೆ ಸೈನ್ ಇನ್ ಆಗೋಣ. ಇವಾಗ IAM ಯೂಸರಿಂದ ಸೈನ್ ಇನ್ ಆಗ್ತೀನಿ. ಸೊ ಇಲ್ಲಿ ನಿಮಗೆ ಸೈನ್ ಇನ್ ಆಗಬೇಕಾದ್ರೆ 2 ಆಪ್ಷನ್ ಸಿಗುತ್ತೆ, ರೂಟ್ ಯೂಸರ್ ಮತ್ತು IAM ಯೂಸರ್. ನಾನು IAMನ ಸೆಲೆಕ್ಟ್ ಮಾಡ್ತೀನಿ ಇವಾಗ. ಈಗ ಅಕೌಂಟ್ ID ಕೇಳ್ತಾ ಇದೆ. ಅಕೌಂಟ್ ID ನಿಮಗೆ ನಾರ್ಮಲಿ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ಯಾವುದೇ ಒಂದು ಅಲಿಯಾಸ್ನ ಸೆಟ್ ಮಾಡಿದ್ರೆ ಅಂದರೆ ಅಕೌಂಟ್ ಐಡಿನ ಹಾಕಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಅಲಿಯಾಸ್ನ ಸೆಟ್ ಮಾಡಿದ್ದೀನಿ, ಅದರಿಂದ ನಾನಿಲ್ಲಿ ಒಂದು ಅಲಿಯಾಸ್ನ ಹಾಕ್ಬೋದು. ಯೂಸರ್ ನೇಮ್ ಕಿರಿಕ್ಟೆಕ್ ಅಂತ ಕೊಟ್ಟಿದ್ದೆ, ಆ ಒಂದು ಯೂಸರ್ ನೇಮ್ನ ಕೊಡಿ. ಅದೇ ರೀತಿ ಪಾಸ್ವರ್ಡ್ ನೀವೇನು ಸೆಟ್ ಮಾಡಿದರೆ ಆ ಒಂದು ಪಾಸ್ವರ್ಡ್ನ ಟೈಪ್ ಮಾಡಿ.
ನೋಡ್ಬೋದು ನನ್ನ ಅಕೌಂಟ್ ನಂದು ಲಾಗಿನ್ ಆಗಿದೆ ವಿತ್ ನ್ಯೂ ಯೂಸರ್. ಹೊಸ IAM ಯೂಸರ್ ಏನು ಕ್ರಿಯೇಟ್ ಮಾಡಿದರೆ ಅದರ ಥ್ರೂ ಲಾಗಿನ್ ಆಗಿದೆ. ನೋಡ್ಬೋದು ಈ ರೀತಿ ಒಂದು ಕನ್ಸೋಲ್ನಂತೂ ಲಾಗಿನ್ ಆಗಿದೆ ಇವಾಗ. ಇದು ಒಂದು ಫಸ್ಟ್ ನೀವು ಅಕೌಂಟ್ನ ಕ್ರಿಯೇಟ್ ಮಾಡಿದಾಗ IAMನ ಯೂಸರ್ನ ಕ್ರಿಯೇಟ್ ಮಾಡುವಂಥ ಒಂದು ರೀತಿ, ಅಂದರೆ ಹೊಸ ಒಂದು ಯೂಸರ್ನ ಕ್ರಿಯೇಟ್ ಮಾಡುವಂಥ ರೀತಿ. ಇವಾಗ ನೆಕ್ಸ್ಟ್ ನೋಡೋದಾದರೆ ಈ ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಆಗಿದೆ, ಹೊಸ IAM ಯೂಸರ್ ಕ್ರಿಯೇಟ್ ಆಗಿದೆ. ಇದು ರೆಕಮೆಂಡೆಡ್ ಬೈ, ನೀವು ರೂಟ್ ಯೂಸರಿಂದ ಸಹ ವರ್ಕ್ ಮಾಡ್ಬೋದು. ಆದರೆ ನೀವು ಒಂದು ಕಂಪ್ನಿಗೆ ಜಾಯ್ನ್ ಆದ ನಂತರ ನಿಮಗೆ ರೂಟ್ ಯೂಸರ್ ಆಕ್ಸೆಸ್ ಸಿಗಲ್ಲ, ಈ ರೀತಿ IAM ಯೂಸರ್ ಆಕ್ಸೆಸ್ ಸಿಗುತ್ತೆ. ಇವಾಗ ಒಂದು ಹೊಸ ಯೂಸರ್ ಅನ್ನೋದು ಕ್ರಿಯೇಟ್ ಆಗಿದೆ. ಇಲ್ಲಿ ತನಕ ನಿಮ್ಗೆ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಯಾವುದಾದ್ರು ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗಿ ಆನ್ಸರ್ ಮಾಡ್ತೀನಿ. ನಂತರ ಒಂದು AWS ಅಂದರೆ ಏನು, ಈ ಒಂದು ಕಾನ್ಸೆಪ್ಟ್ನ ಬಗ್ಗೆ ಮಾತಾಡೋದಾದರೆ ನಿಮಗೆ ತುಂಬ ಸಿಂಪಲ್ ಎಕ್ಸಾಂಪಲ್ನ ಥ್ರೂ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಡಯಾಗ್ರಾಮ್ನ ಸೆಟ್ ಮಾಡಿದ್ದೀನಿ. ನಾರ್ಮಲಿ ನೀವು ಯಾವುದೇ ಒಂದು IT ಕಂಪ್ನಿಯಲ್ಲಿ ಆಲ್ರೆಡಿ ವರ್ಕ್ ಮಾಡಿದ್ದೀರಾ ಅಂದರೆ ನೀವು ಗೊತ್ತಿರುತ್ತೆ ಆಲ್ರೆಡಿ ನಿಮ್ಮ ಒಂದು IT ಇನ್ಫ್ರಾಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ. ಮಲ್ಟಿಪಲ್ ಕಂಪ್ಯೂಟರ್ಸ್ ಇರುತ್ತೆ, ನಿಮ್ಮ ಒಂದು ಲೋಕಲ್ ಏರಿಯಾ ನೆಟ್ವರ್ಕ್ ಇರುತ್ತೆ, ರೌಟರ್ ಇರುತ್ತೆ, ಅದೇ ರೀತಿ ಸ್ಟೋರೇಜ್ ಇರುತ್ತೆ. ನಾರ್ಮಲಿ ಇವಾಗ ಎಲ್ಲ ಒಂದು ಕಂಪ್ನಿಲಿ ಕ್ಲೌಡ್ನ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದರಿಂದ ನಿಮಗೆ ಸಿಗಲ್ಲ ಅಷ್ಟೊಂದು. ನೀವು ಟ್ರೆಡಿಷ್ನಲ್ ಡೇಟಾ ಸೆಂಟ್ರಲ್ಲಿ ಏನಾದರೂ ವರ್ಕ್ ಮಾಡಿದ್ರೆ ಅಂದರೆ ನಿಮಗೆ ತುಂಬ ಚೆನ್ನಾಗಿ ಒಂದು ಐಡಿಯಾ ಇರುತ್ತೆ ಇದ್ರ ಬಗ್ಗೆ. ಫಿಸಿಕಲ್ ಡಿವೈಸಸ್ ಇರುತ್ತೆ, ನೆಟ್ವರ್ಕ್ ಡಿವೈಸಸ್ ಇರುತ್ತೆ, ನೆಟ್ವರ್ಕ್ ರ್ಯಾಕ್ಸ್ ಇರುತ್ತೆ, ಸ್ಟೋರೇಜ್ ಇರುತ್ತೆ, ಅದೇ ರೀತಿ ಡೇಟಾಬೇಸ್ ಸರ್ವರ್ಸ್ ಇರುತ್ತೆ, ಎಲ್ಲ ಒಂದು ಫಿಸಿಕಲ್ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇದೊಂದು ಸಿಂಪಲ್ ಆರ್ಕಿಟೆಕ್ಚರ್ನ ತೋರಿಸೋದಾದರೆ ಇದೊಂದು ಆಫೀಸ್ನ ನೆಟ್ವರ್ಕ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಮಲ್ಟಿಪಲ್ C1, C2, C3, C4 ಅಂತ ಕಂಪ್ಯೂಟರ್ಸ್ ಇದೆ. ಇದೊಂದು ರೌಟರ್ನ ಥ್ರೂ ಕನೆಕ್ಟ್ ಆಗಿದೆ. ಅದೇ ರೀತಿ ಒಂದು ಸ್ಟೋರೇಜ್ನ ಡಿವೈಸ್ ಇದೆ, ಅದರ ಥ್ರೂ ಎಲ್ಲ ಒಂದು ಸಿಸ್ಟಮ್ ಅನ್ನೋದು ಕನೆಕ್ಟ್ ಆಗಿದೆ. ಅಂದರೆ ಇದು ನೆಟ್ವರ್ಕ್ ಸ್ಟೋರೇಜ್ ಅಂತ ಹೇಳ್ಬೋದು. ಅಂದರೆ ಈ ಒಂದು ಸ್ಟೋರೇಜ್ ಎಲ್ಲ ಡಿವೈಸಲ್ಲೂ ಆಕ್ಸೆಸ್ ಇದೆ. ಅದೇ ರೀತಿ ಈ ಒಂದು ರೌಟರ್ ಅನ್ನುವಂಥದ್ದು ಇಂಟರ್ನೆಟ್ಗೆ ಕನೆಕ್ಟ್ ಆಗಿದೆ. ಅದೇ ರೀತಿ ಹೊರಗಿನ ಅಂದರೆ ಮಲ್ಟಿಪಲ್ ಹೊರಗಿನ ಯೂಸರ್ ಏನಿದ್ದಾರೆ, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಕಂಪ್ನಿಗೆ ನೀವಾಗಿ ಜಾಯ್ನ್ ಆಗಿದ್ದೀರಾ, ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು VPN ಕೊಡ್ತಾರೆ. ಆ ಒಂದು VPN ಕನೆಕ್ಟ್ ಆದಾಗ ಮಾತ್ರ ನಿಮಗೆ ಅವರ ಒಂದು ರಿಸೋರ್ಸ್ನ ಆಕ್ಸೆಸ್ ಮಾಡೋಕ್ಕಾಗುತ್ತೆ. ಫಾರ್ ಎಕ್ಸಾಂಪಲ್ ಅದನ್ನ ಅನ್ಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದು ನೀವು ರಿಮೋಟ್ ಯೂಸರ್, ನೀವು ಫಸ್ಟ್ VPNಗೆ ಲಾಗಿನ್ ಆಗ್ತೀರಾ. ಕ್ಲೈಂಟ್ ಟು ಸೈಟ್ VPN ಅಂತ ಕರಿತೀವಿ ನಾವು ಅದನ್ನ. ಆ ಒಂದು VPN ಥ್ರೂ ಈ ಒಂದು ಫೈರ್ವಾಲ್ಗೆ ಲಾಗಿನ್ ಆಗಿಬಿಟ್ಟು ಫೈರ್ವಾಲ್ನ ಥ್ರೂ ನೀವೊಂದು ಆಫೀಸ್ನ ಇನ್ಫ್ರಾಸ್ಟ್ರಕ್ಚರ್ನ ಆಕ್ಸೆಸ್ ಮಾಡ್ತೀರಾ ನಾರ್ಮಲಿ. ಸೊ ಈ ರೀತಿ ಸೈನ್ ಇನ್ ಆಗಬೇಕಾದ್ರೆ ಈ ಒಂದು ಪ್ರೊಸೆಸ್ ತುಂಬ ಲೆಂದಿ ಇರುತ್ತೆ. ಅಂದರೆ ರಿವರ್ಸ್ ಪ್ರಾಕ್ಸಿ ಇರುತ್ತೆ, ಫೈರ್ವಾಲ್ ಇರುತ್ತೆ, ರೌಟ್ ಟೇಬಲ್ ಇರುತ್ತೆ, ಅದರಲ್ಲಿ ರೌಟ್ಸ್ ಇರುತ್ತೆ. ಎಲ್ಲದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇದು ಸಿಂಪಲ್ ನಿಮಗೆ ಅರ್ಥ ಮಾಡ್ಕೊಳ್ಳಿ. ಒಂದು ಆಫೀಸ್ನ ಇನ್ಫ್ರಾಸ್ಟ್ರಕ್ಚರ್ ಈ ರೀತಿ ವರ್ಕ್ ಆಗುತ್ತೆ ಅಂತ. ಅದೇ ರೀತಿ ನಿಮಗೆ ಬೇರೆ ಒಂದು ನೆಟ್ವರ್ಕ್ ಇರ್ಬೋದು, ಒಂದು ಆಫೀಸಲ್ಲಿ ಮಲ್ಟಿಪಲ್ ನೆಟ್ವರ್ಕ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಲೈನೆಕ್ಸ್ ಸರ್ವರ್ ರನ್ ಆಗ್ತಾ ಇರ್ಬೋದು, ವಿಂಡೋಸ್ ಸರ್ವರ್ ರನ್ ಆಗ್ತಾ ಇರ್ಬೋದು, ಡೇಟಾಬೇಸ್ ಇರ್ಬೋದು, ಅಪ್ಲಿಕೇಶನ್ ಸರ್ವರ್, ಈ ರೀತಿ ತುಂಬ ಸರ್ವರ್ ಅಂತದ್ದು ರನ್ ಆಗ್ತಾ ಇರುತ್ತೆ. ಇದು ಟ್ರೆಡಿಷನಲ್ ಇನ್ಫ್ರಾಸ್ಟ್ರಕ್ಚರ್. ಸೇಮ್ ಆ್ಯಂಡ್ ಟ್ರೆಡಿಷನಲ್ ನಿಮ್ಮ ಆಫೀಸಲ್ಲಿ ಇನ್ಫ್ರಾಸ್ಟ್ರಕ್ಚರ್ನ ನೀವು ಮ್ಯಾನೇಜ್ ಮಾಡ್ತೀರಾ, ಸೇಮ್ ಒಂದು ಇನ್ಫ್ರಾಸ್ಟ್ರಕ್ಚರ್ನ ನಾವು AWS ಅಲ್ಲಿ ಸಹ ಮಾಡ್ಬೋದು. ಅಂದರೆ ನೀವು ಏನು ಒಂದು ಡೇಟಾ ಸೆಂಟರ್ ಅಥವಾ ಆಫೀಸಲ್ಲಿ ಏನು ನೆಟ್ವರ್ಕ್ನ ಕ್ರಿಯೇಟ್ ಮಾಡ್ತೀರಾ, ಸೇಮ್ ನೆಟ್ವರ್ಕ್ನ ಒಂದು ಕ್ಲೌಡಲ್ಲಿ ಮಾಡ್ತೀವಿ. ನೀವೊಂದು ಮೀಮ್ನ ಕೇಳಿರ್ಬೋದು, ಕ್ಲೌಡ್ ಅಂದರೆ ಇನ್ನೊಬ್ಬರ ಕಂಪ್ಯೂಟರ್ ಅಂತ. ಅಂದರೆ ಈ ಒಂದು ಕ್ಲೌಡ್ ಸಹ ಎಲ್ಲೋ ಒಂದು ಕಡೆ ಡೇಟಾ ಸೆಂಟರಲ್ಲೇ ಇದೆ. ಇದು AWS ಅವರ ಡೇಟಾ ಸೆಂಟರ್, ನಮ್ದಲ್ಲ. ಸೊ ಆ ಒಂದು ಡೇಟಾ ಸೆಂಟರಲ್ಲೇ ಇದೆ, ಅದನ್ನು ನಾವು ವರ್ಚುವಲಿ ಇಂಟರ್ನೆಟ್ನ ಥ್ರೂ ಯೂಸ್ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಸರ್ವಿಸ್ನ ನೋಡೋದಾದರೆ, ಕಂಪ್ಯೂಟರ್ ಸರ್ವಿಸ್ನ ನೋಡೋದಾದರೆ EC2 ಎಲಾಸ್ಟಿಕ್ ಕಂಪ್ಯೂಟ್ ಕ್ಲೌಡ್ ಅಂತ ಹೇಳ್ತೀವಿ. ನೀವು ಏನು ಸರ್ವರ್ನ ಹೇಳಿದೆ ನಾನು ನಿಮಗೆ ಇಲ್ಲಿ ಈ ಒಂದು ಡಿಫ್ರೆಂಟ್ ಸರ್ವರ್ ಏನಿದೆ, ಲೈನಕ್ಸ್ ಸರ್ವರ್, ವಿಂಡೋಸ್ ಸರ್ವರ್, ರೆಡ್ ಹ್ಯಾಟ್ ಏನಂತ ಹಾಕಿದ್ದೀನಿ. ಎಲ್ಲ ಸರ್ವರ್ನ ನಾವು ಈ ಒಂದು EC2 ಸರ್ವಿಸ್ನ ಮುಖಾಂತರ ಆಕ್ಸೆಸ್ ಮಾಡ್ಕೊತೀವಿ. ಒಂದು EC2ನ ಯೂಸ್ ಮಾಡಿಕೊಂಡು ಎಲ್ಲ ಒಂದು ಸರ್ವರ್ನ ಕ್ರಿಯೇಟ್ ಮಾಡ್ತೀವಿ, ಮಲ್ಟಿಪಲ್ ಸರ್ವರ್ನ ಕ್ರಿಯೇಟ್ ಮಾಡ್ಬೋದು. ಇದನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಅಲ್ಲಿ ನಿಮಗೆ ಅರ್ಥ ಆಗುತ್ತೆ. ಸೊ ಇದು EC2 ನಾರ್ಮಲಿ ಸರ್ವರ್ನ ಬಗ್ಗೆ. ಅದೇ ರೀತಿ ನೆಕ್ಸ್ಟ್ ಬಂದರೆ IAMನ ಬಗ್ಗೆ ಹೇಳಿದೆ. ಫಾರ್ ಎಕ್ಸಾಂಪಲ್ ನೀವು ಒಂದು ಹೊಸ ಆರ್ಗನೈಸೇಷನ್ಗೆ ಜಾಯ್ನ್ ಆಗ್ತಾ ಇದ್ದೀರಾ ಅಂದರೆ ನಿಮಗೆ ಒಂದು ಹೊಸ ಕ್ರೆಡೆನ್ಷಿಯಲ್ನ ಕೊಡ್ತಾರೆ, ಯೂಸರ್ ನೇಮ್, ಪಾಸ್ವರ್ಡ್. ಅದೇ ರೀತಿ ನೀವು ಒಂದು ಕಂಪ್ನಿಗೆ ಜಾಯ್ನ್ ಆಗ್ತಾ ಇದ್ದಾರೆ, ನಿಮಗೆ ಲ್ಯಾಪ್ಟಾಪ್ ಕೊಡಬೇಕಾದ್ರೆ ಒಂದು ಹೊಸ ಯೂಸರ್ ನೇಮ್ ಸಿಗುತ್ತೆ ನಿಮಗೆ. ಅದೇ ರೀತಿ ಒಂದು IAMನ ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟೆ, ಒಂದು ಹೊಸ ಯೂಸರ್ನ ಕ್ರಿಯೇಟ್ ಮಾಡೋದು ಹೇಗೆ. ಅದೇ ರೀತಿ ನಿಮಗೆ ಎಷ್ಟು ವರ್ಕ್ಗೆ ಪರ್ಮಿಷನ್ ಬೇಕು ಅಷ್ಟೇ ಒಂದು ಪರ್ಮಿಷನ್ನ ಕೊಟ್ಟು ನಿಮ್ಗೆ ಒಂದು ಹೊಸ ಯೂಸರ್ನ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿ IAM ಅಂದರೆ ಒಂದು ಯೂಸರ್ನ ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ, ಮಲ್ಟಿಪಲ್ ಯೂಸರ್ಗೆ ಸೇಮ್ ಪರ್ಮಿಷನ್ ಬೇಕಂದರೆ ಒಂದು ಯೂಸರ್ ಗ್ರೂಪ್ನ ಕ್ರಿಯೇಟ್ ಮಾಡಿ ಆ ಒಂದು ಗ್ರೂಪ್ಗೆ ನಿಮ್ಮನ್ನು ಆ್ಯಡ್ ಮಾಡ್ತಾರೆ. ಅದೇ ರೀತಿ ಈ ಒಂದು ಸಿಂಗಲ್ ಸೈನ್ ಆನ್ ಏನಿರುತ್ತೆ, ಅದೇ ರೀತಿ ಬೇರೆ ಬೇರೆ ರೀತಿಯ ಈ ಒಂದು ಅಜೂರ್ ಆ್ಯಕ್ಟಿವ್ ಡೈರೆಕ್ಟರಿ, ಮೈಕ್ರೋಸಾಫ್ಟ್ ಆ್ಯಕ್ಟಿವ್ ಡೈರೆಕ್ಟರಿ ಎಲ್ಲವನ್ನು ಈ ಒಂದು IAM ಥ್ರೂನೇ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು AWSನಲ್ಲಿ ಒಂದು ಸೆಕ್ಯೂರಿಟಿ ಪಾರ್ಟ್ಗೆ ಹೋಗ್ತಾ ಇದ್ದೀರಾ ಅಂದರೆ ಈ ಒಂದು IAM ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಅಡ್ವಾನ್ಸ್ ಕಾನ್ಸೆಪ್ಟ್ ಸಹ ಇದೆ ಇದರಲ್ಲಿ. ಜಸ್ಟ್ ಯೂಸರ್ನ ಕ್ರಿಯೇಟ್ ಮಾಡೋದು, ಗ್ರೂಪ್ನ ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ, ಸಿಂಗಲ್ ಸೈನ್ ಆನ್ ಇದೆ, ಅದೇ ರೀತಿ ಬೇರೆ ಬೇರೆ ರೀತಿ ಅಥೆಂಟಿಕೇಷನ್ ಇದೆ, ಎಲ್ಲ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಇದು IAMನ ಬಗ್ಗೆ. ಈ ಒಂದು EC2ನ ಬಗ್ಗೆ ಸಹ ಹೇಳಿದೆ, ಒಂದು ಸರ್ವರ್ ಅಂತ. ಅದೇ ರೀತಿ ನೀವು ಏನು ಆಫೀಸಲ್ಲಿ ನೆಟ್ವರ್ಕ್ನ ಯೂಸ್ ಮಾಡ್ತೀರಾ, ರೌಟ್ ಟೇಬಲ್, ಇಂಟರ್ನೆಟ್ಗೆ ಕನೆಕ್ಟ್ ಮಾಡೋಕ್ಕೆ ಗೇಟ್ವೇ ಏನು ಯೂಸ್ ಮಾಡ್ತೀರಾ, ಅದನ್ನ ನಾವಿಲ್ಲಿ VPC ಥ್ರೂ ಆಕ್ಸೆಸ್ ಮಾಡ್ತೀವಿ. ನೀವೇನಾದರೂ ಈ ಒಂದು ಸೊಲ್ಯೂಷನ್ ಆರ್ಕಿಟೆಕ್ಟ್ನ ಮಾಡ್ತಾ ಇದ್ದೀರಾ ಅಂದರೆ VPC ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ VPC ಇಲ್ಲದೆ ಯಾವುದೇ ಒಂದು ರಿಸೋರ್ಸ್ನ ಇಲ್ಲಿ ಕನೆಕ್ಟ್ ಮಾಡೋಕ್ಕಾಗಲ್ಲ. ನೀವು ಯಾವುದೇ ಒಂದು ರಿಸೋರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಒಂದು VPC ಅನ್ನೋದು ಬೇಕೇ ಬೇಕಾಗುತ್ತೆ. VPCಲಿ ತುಂಬ ಒಂದು ಕಾನ್ಸೆಪ್ಟ್ ಇದೆ. ನಾರ್ಮಲಿ ನಾನು ಇದನ್ನ ಈ ಒಂದು VPCನ ಮೇಲೆ ಜಾಸ್ತಿ ವರ್ಕ್ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ಬೋದು. VPCಯಲ್ಲಿ ನಿಮಗೆ ನ್ಯಾಟ್ ಗೇಟ್ವೇ ಬರುತ್ತೆ, ಸಬ್ನೆಟ್ಸ್ ಬರುತ್ತೆ, ರೌಟ್ ಟೇಬಲ್ಸ್, ನೆಟ್ವರ್ಕ್ ACLs ಇರುತ್ತೆ, ಇಂಟರ್ನೆಟ್ ಗೇಟ್ವೇ, ಸೆಕ್ಯೂರಿಟಿ ಗ್ರೂಪ್ಸ್,
ತುಂಬ ಇರುತ್ತೆ. ವಿ ಪಿ ಎನ್ನ ಸಹ ಕಾನ್ಫಿಗರ್ ಮಾಡ್ಬೋದು. ಡಿಫ್ರೆಂಟ್ ಟೈಪ್ಸ್ ಆಫ್ ವಿ ಪಿ ಎನ್ ಇರುತ್ತೆ. ಕ್ಲೈಂಟ್ ಟು ಸೈಟ್ ಆಗಿರ್ಬೋದು, ಸೈಟ್ ಟು ಸೈಟ್ ವಿ ಪಿ ಎನ್ಸ್ ಈ ರೀತಿ ತುಂಬ ಇರುತ್ತೆ. ಈ ಒಂದು ನೆಟ್ವರ್ಕ್ನಲ್ಲಿನ ಸಹ ನೀವು ಸ್ಪೆಷಾಲಿಟಿ ಮಾಡ್ಬೋದು. AWSನಲ್ಲಿ ಸರ್ಟಿಫಿಕೇಷನ್ ಇದೆ ನೆಟ್ವರ್ಕ್ ಸ್ಪೆಷಾಲಿಟಿ ಅಂತ. ಆ ಒಂದು ಸರ್ಟಿಫಿಕೇಷನ್ಗೆ ಹೋದರೆ ಈ ಒಂದು ನೆಟ್ವರ್ಕ್ನ ಕಂಪ್ಲೀಟ್ ಆದ ಅಡ್ವಾನ್ಸ್ ತನಕ ನೀವು ನೋಡ್ಬೋದು. ಇದು ಈ ಒಂದು ನೆಟ್ವರ್ಕ್ನ ಬಗ್ಗೆ. ನೆಟ್ವರ್ಕಿಂಗ್ನ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮುಂದೆ ತಿಳಿಸ್ಕೊಡ್ತೀನಿ. ಜಸ್ಟ್ ಇಂಟ್ರೊಡಕ್ಷನ್ ಅಷ್ಟೇ. ನಂತರ ನೀವು ಸ್ಟೋರೇಜ್ ಪಾರ್ಟ್ಗೆ ಬಂದರೆ 2 ಟೈಪ್ಸ್ ಆಫ್ ಸ್ಟೋರೇಜ್ ಇದೆ. ಒಂದು ಬ್ಲಾಕ್ ಸ್ಟೋರೇಜ್, ಅದೇ ರೀತಿ ಇನ್ನೊಂದು ಆಬ್ಜೆಕ್ಟ್ ಲೆವೆಲ್ ಸ್ಟೋರೇಜ್ ಅಂತ. ಬ್ಲಾಕ್ ಸ್ಟೋರೇಜ್ ಅನ್ನೋದು ನಿಮಗೆ ಇದೊಂದು EC2 ಸರ್ವರಲ್ಲೇ ಸಿಗುತ್ತೆ. ಬ್ಲಾಕ್ ಸ್ಟೋರೇಜ್ ಅಂದರೆ ನಿಮ್ಮ ಹಾರ್ಡ್ ಡಿಸ್ಕ್ ಇದ್ದಾಗೆ. ಒಂದು OSನ ಇನ್ಸ್ಟಾಲ್ ಮಾಡಬೇಕಾದ್ರೆ ನೀವು ನಾರ್ಮಲಿ ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ತೀರಾ. ಸೊ ಐ ಥಿಂಕ್ ಆಫ್ ಮಾಡಬೇಕು. ಸೊ ವೆಬ್ ಕ್ಯಾಮ್ನ ಆಫ್ ಮಾಡ್ತಾ ಇದ್ದೀನಿ. ಸೊ ನಾರ್ಮಲಿ ನೀವು ಒಂದು OSನ ಯೂಸ್ ಮಾಡಬೇಕಂದ್ರೆ ಒಂದು ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ತೀರಾ. ಅದೇ ರೀತಿ ಇದೊಂದು ಬ್ಲಾಕ್ ಸ್ಟೋರೇಜ್. ಇದರಲ್ಲಿ ನೀವು ನಿಮ್ಮ ಒಂದು OSನ ಇನ್ಸ್ಟಾಲ್ ಮಾಡೋದಾಗಿರ್ಬೋದು, ಅಪ್ಲಿಕೇಶನ್ ರನ್ ಮಾಡೋದಾಗಿರ್ಬೋದು, ಇದನ್ನ ನೀವು ಯೂಸ್ ಮಾಡ್ತೀರಾ. ಇದನ್ನ EBS ಅಂತ ಕರಿತೀವಿ ನಾವು. ಈ ಒಂದು ಏನು EC2 ಸೆಕ್ಷನ್ ಇದೆ ಅದೇ ಒಂದು ಸೆಕ್ಷನಲ್ಲಿ ಒಂದು EBS ಸಹ ಸಿಗುತ್ತೆ ನಿಮಗೆ, ಎಲಾಸ್ಟಿಕ್ ಬ್ಲಾಕ್ ಸ್ಟೋರೇಜ್ ಅಂತ. ಇಲ್ಲಿ ವಾಲ್ಯೂಮ್ಸ್ಗೆ ಬಂದರೆ ನೋಡ್ಬೋದು, ಎಲಾಸ್ಟಿಕ್ ಬ್ಲಾಕ್ ಸ್ಟೋರೇಜ್ ವಾಲ್ಯೂಮ್ಸಲ್ಲಿ ಹೋದರೆ ಇಲ್ಲಿ ನೀವು ಮಲ್ಟಿಪಲ್ ಈ ಒಂದು ವಾಲ್ಯೂಮ್ಸ್ನ ನೋಡ್ಬೋದು. ಅದೇ ರೀತಿ ನಾನೀಗ ಇಲ್ಲಿ ನಿಮಗೆ EC2ಗೆ ಬಂದರೆ ನಾನು ಆಲ್ರೆಡಿ ಕೆಲವೊಂದು EC2ನ ರನ್ ಮಾಡ್ತಾ ಇದ್ದೀನಿ. ನೋಡ್ಬೋದು, ಒಂದು VPN ಸರ್ವರ್ ರನ್ ಆಗ್ತಾ ಇದೆ ನಂದು. ಅದೇ ರೀತಿ ಒಂದು ಜೆನ್ಕಿನ್ಸ್ ಸರ್ವರ್ ಅಂತೂ ಸ್ಟಾಪ್ ಸ್ಟೇಟಲ್ಲಿದೆ. ಇದಕ್ಕೆ ನಾನು ಮಲ್ಟಿಪಲ್ ಬ್ಲಾಕ್ ಸ್ಟೋರೇಜ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಇವಾಗ ಇನ್ನೊಂದು ಟೈಪ್ನ ಸ್ಟೋರೇಜ್ ನೋಡೋದಾದರೆ ಆಬ್ಜೆಕ್ಟ್ ಸ್ಟೋರೇಜ್ S3. ನಾರ್ಮಲಿ ನಮಗೆ ಯಾವುದೇ ರೀತಿ ಡೇಟಾನ ಸ್ಟೋರ್ ಮಾಡೋದಿದ್ರೆ ಈ ಒಂದು ಆಬ್ಜೆಕ್ಟ್ ಸ್ಟೋರಲ್ಲಿ ಯೂಸ್ ಮಾಡ್ತೀವಿ. ಈ ಒಂದು ಆಬ್ಜೆಕ್ಟ್ ಸ್ಟೋರ್ನ ಯೂಸ್ ಮಾಡ್ತೀವಿ S3ನ. ಇದ್ರ ಬಗ್ಗೆ ಸಹ ನಿಮಗೆ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಸಿಂಪಲ್ ಆಗಿ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಇದೊಂದು ಆಬ್ಜೆಕ್ಟ್ ಲೆವೆಲ್ ಸ್ಟೋರೇಜ್. ಅದೇ ರೀತಿ ನೆಕ್ಸ್ಟ್ ನಿಮಗೆ RDS ಅಂದರೆ ನಿಮಗೆ ಡೇಟಾಬೇಸ್ ಪಾರ್ಟ್ಗೆ ಬಂದರೆ AWSನಲ್ಲಿ RDSನ ಪ್ರೊವೈಡ್ ಮಾಡ್ತಾರೆ. RDSನಲ್ಲಿ ಸಹ ತುಂಬ ಇದೆ. ಅರೋರಾ ಇರ್ಬೋದು, ನಾರ್ಮಲ್ RDS. ಅದೇ ರೀತಿ RDSಲ್ಲಿ ಸಹ ತುಂಬ ಇದೆ. ಅರೋರಾ ಇರ್ಬೋದು, ನಾರ್ಮಲ್ RDS ಇರ್ಬೋದು, ಈ ರೀತಿ ತುಂಬ ಇದೆ. ನೀವು ಡೇಟಾಬೇಸ್ ಸ್ಪೆಷಲೈಸೇಷನ್ ಮಾಡ್ತಾ ಇದ್ದೀರಾ ಅಂದರೆ ಒಂದು RDSನ ಕಂಪ್ಲೀಟ್ ಆಗಿ ತಿಳ್ಕೊಬೋದು. ನಿಮಗೆ ಡೇಟಾಬೇಸ್ನ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ ಅಂದರೆ ಈ ಒಂದು ಪಾರ್ಟ್ನ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇದು RDSನ ಪಾರ್ಟ್. RDS ಅಂದರೆ ರಿಲೇಷನಲ್ ಡೇಟಾಬೇಸ್. ಅದೇ ರೀತಿ ಇದರಲ್ಲಿ NoSQL ಡೇಟಾಬೇಸ್ ಸಹ ಬರುತ್ತೆ. ನೀವು ಏನು ಯೂಸ್ ಮಾಡ್ತೀರಾ, ಒಂದು DynamoDB ಆಗಿರ್ಬೋದು, ಅದೇ ರೀತಿ NoSQL ಡೇಟಾಬೇಸ್ ತುಂಬ ಇದೆ. ಈ ರೀತಿ NoSQL ಡೇಟಾಬೇಸ್ನ ಸಹ ಇಲ್ಲಿ ಯೂಸ್ ಮಾಡ್ಬೋದು. ಇದನ್ನು ಬಿಟ್ಟು ಸಹ ತುಂಬ ಇದೆ. ಫಾರ್ ಎಕ್ಸಾಂಪಲ್ ನೀವು ಸೆಕ್ಯೂರಿಟಿ ಪಾರ್ಟ್ಗೆ ಹೋಗ್ತಾ ಇದ್ದೀರಾ ಅಂದರೆ IAM ಆಗಿರ್ಬೋದು, ಸೆಕ್ಯೂರಿಟಿ ರಿಲೇಟೆಡ್ ತುಂಬ ಸರ್ವಿಸಸ್ ಇದೆ, ಅದನ್ನ ನೀವು ನೋಡ್ಬೋದು. ನಾರ್ಮಲಿ ನೀವು ಸರ್ವಿಸಸ್ನ ಈ ರೀತಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅಂದರೆ ಅಮೆಝಾನಲ್ಲಿ ಎಲ್ಲ ಸರ್ವಿಸಸ್ನ ನಿಮಗೆ ನೋಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಆಲ್ ಸರ್ವಿಸಸ್ಗೆ ಹೋದರೆ ತುಂಬ ಸರ್ವಿಸಸ್ ಇದೆ. ಇದರಲ್ಲಿ ನೀವು ಸ್ಪೆಸಿಫಿಕ್ ಯಾವ ಸ್ಟ್ರೀಮಲ್ಲಿ ಹೋಗ್ತಾ ಇದ್ದೀರಾ ಆ ಒಂದು ಸರ್ವಿಸಸ್ನ ನೀವು ಜಾಸ್ತಿ ತಿಳ್ಕೊಬೇಕಾಗುತ್ತೆ. ನೀವು ಸೊಲ್ಯೂಷನ್ ಆರ್ಕಿಟೆಕ್ಟ್ ಎಲ್ಲ ಮಾಡ್ತಾ ಇದ್ದೀರಾ ಅಂದರೆ ಒಂದು EC2 ಆಗಿರ್ಬೋದು, ಅದೇ ರೀತಿ VPC ಆಗಿರ್ಬೋದು, ಈ ರೀತಿ ಮೇನ್ ಕಾನ್ಸೆಪ್ಟ್ಗಳ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕಾಗುತ್ತೆ. ಅದೇ ರೀತಿ ನೀವು ಡೆವಾಪ್ಸಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ಡೆವಾಪ್ಸ್ಗೆ ಸಪ್ರೇಟ್ ಆದ ಒಂದು ಸರ್ವಿಸಸ್ ಇದೆ. ಫಾರ್ ಎಕ್ಸಾಂಪಲ್ ನಾನು ಕೋಡ್ ಪೈಪ್ಲೈನ್ನ ಚೆಕ್ ಮಾಡಿದರೆ ನೋಡ್ಬೋದು, ಕೋಡ್ ಕಮಿಟ್, ಕೋಡ್ ಪೈಪ್ಲೈನ್, ಅದೇ ರೀತಿ ಏನು ಕೋಡ್ ಡಿಪ್ಲಾಯ್ ಇದೆ ಇದು ಡೆವಾಪ್ಸ್ಗೆ ಸಂಬಂಧಪಟ್ಟಿರುವಂಥ ಒಂದು ಸರ್ವಿಸಸ್. ಅಂದರೆ ನೀವೇನು ಜೆನ್ಕಿನ್ಸ್ ಯೂಸ್ ಮಾಡ್ತೀರಾ ಈ ಒಂದು ಸರ್ವಿಸಸ್ನ ಇವರು ಪ್ರಾಪ್ರೇಟರಿ ಸರ್ವಿಸ್ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅದೇ ರೀತಿ ನೀವು ಬೇರೆ ಕಡೆಗೆ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ನೀವು ಡೇಟಾ ಸೈನ್ಸ್ ಮಾಡ್ತಾ ಇದ್ದೀರಾ ಅಂದರೆ ಅದಕ್ಕೆ ಸೇಜ್ ಮೇಕರ್ ತುಂಬ ರೀತಿ ಸರ್ವಿಸಸ್ ಇದೆ. ನನಗೂ ಅಷ್ಟೊಂದು ಗೊತ್ತಿಲ್ಲ ಇದರ ಬಗ್ಗೆ ಐಡಿಯಾ ಇಲ್ಲ, ಯಾಕಂದರೆ ನಾನು ಅಷ್ಟೊಂದು ಯೂಸ್ ಮಾಡಿಲ್ಲ. ಸೇಜ್ ಮೇಕರ್ ಆಗಿರ್ಬೋದು, ಡೇಟಾ ಸೈನ್ಸ್ಗೆ ಡಿಫ್ರೆಂಟ್ ಸರ್ವಿಸಸ್ ಇದೆ. ಅಮೆಝಾನ್ ಒಂದು ರೀತಿ ನೀವು ಅಮೆಝಾನ್ ಜಂಗಲ್ ಅಥವಾ ಅಮೆಝಾನ್ ಫಾರೆಸ್ಟ್ ಬಗ್ಗೆ ಕೇಳಿರ್ಬೋದು. ಅದೇ ರೀತಿ ತುಂಬ ದೊಡ್ಡ ಸರ್ವಿಸಸ್, ತುಂಬ ಸರ್ವಿಸಸ್ ಪ್ರೊವೈಡ್ ಮಾಡ್ತಾರೆ ಅವರು. ನಿಮ್ಮ ಯೂಸ್ ಕೇಸ್ಗೆ ಯಾವ್ಯಾವ ಸರ್ವಿಸಸ್ ಬೇಕು ಅದನ್ನ ನೀವು ಯೂಸ್ ಮಾಡ್ಕೊತೀರಾ. ಇದು ಈ ಒಂದು ಸಿಂಪಲ್ AWSನ ಬಗ್ಗೆ. ನಿಮಗೆ ತುಂಬ ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಏನು ಒಂದು ಟ್ರೆಡಿಷನಲ್ ಆರ್ಕಿಟೆಕ್ಚರ್ ಆಫೀಸ್ನಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ನ ಮಾಡ್ತೀರಾ ಸೇಮ್ ಇನ್ಫ್ರಾಸ್ಟ್ರಕ್ಚರ್ನ ನೀವು ಕ್ಲೌಡಲ್ಲಿ ಬಿಲ್ಡ್ ಮಾಡ್ಬೋದು. ಇದನ್ನು ನಾವು ಈ ಒಂದು AWS ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್ ನೀವು ಡೆವಾಪ್ಸ್ನ ಏನು ಹೇಳಿದೆ, ನೀವು ಜೆನ್ಕಿನ್ಸ್ ಸರ್ವರ್ನ ಲೋಕಲಲ್ಲಿ ಸಹ ರನ್ ಮಾಡ್ಬೋದು. ನೀವು ಆಲ್ರೆಡಿ ಡೆವಾಪ್ಸಲ್ಲಿ ವರ್ಕ್ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಲೋಕಲ್ ಸಿಸ್ಟಮಲ್ಲಿ ಸಹ ಜೆನ್ಕಿನ್ಸ್ ಸರ್ವರ್ನ ರನ್ ಮಾಡ್ಬೋದು. ಸೇಮ್ ಸರ್ವರ್ನ ಈ ಒಂದು ಕ್ಲೌಡಲ್ಲಿ ಸಹ ರನ್ ಮಾಡ್ಬೋದು. ಏನು ನೀವು ಲೋಕಲ್ ನೆಟ್ವರ್ಕಲ್ಲಿ ಮಾಡ್ತೀರಾ ಸೇಮ್ ಎಲ್ಲ ಒಂದು ಕೆಲಸನ ಈ ಒಂದು AWSಲ್ಲಿ ಸಹ ಮಾಡ್ಬೋದು. ಇದರಲ್ಲಿ ಏನಾಗುತ್ತೆ ನಿಮಗೆ ಅಡ್ವಾಂಟೇಜ್ ಏನಂದರೆ ಇಲ್ಲಿ ಆಟೋ ಸ್ಕೇಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವೀಗ ಒಂದು ಆಫೀಸಲ್ಲಿ ಒಂದು ಸರ್ವರ್ನ ಬೈ ಮಾಡ್ತಾ ಇದ್ದೀರಾ ಅಂದರೆ ಅದು ಪರ್ಮನೆಂಟ್. ನಿಮಗೆ ಅದು ಬೇಡ ಅಂದರೂ ಸಹ ಅದು ನಿಮ್ಮ ಆಫೀಸಲ್ಲೇ ಬಿದ್ಕೊಂಡಿರುತ್ತೆ. ಆದರೆ ಇಲ್ಲಿ ನಿಮಗೀಗ ಬೇಡ ಅಂದ ತಕ್ಷಣ ಅದನ್ನ ಡಿಲೀಟ್ ಮಾಡಿಬಿಡ್ಬೋದು. ಅಂದರೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಬಿಲ್ ಆಗುತ್ತೆ. ಇಲ್ಲಿ ನೀವು ಹೆಂಗೆ ಇದರ ಒಂದು ಪ್ರೈಸ್ ಡಿಸೈಡ್ ಆಗುತ್ತೆ ಅಂದರೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟಕ್ಕೆ ಪೇ ಮಾಡಬೇಕಾಗುತ್ತೆ. ಅಕಾರ್ಡಿಂಗ್ ಟು ಅವರು ಒಂದೊಂದು ಸರ್ವಿಸಸ್ಗೆ ಒಂದೊಂದು ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್ EC2ನ ನೀವು 1 ತಿಂಗಳು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಇಂತಿಷ್ಟು ಬಿಲ್ ಆಗುತ್ತೆ ಅಂತ ಬಿಲ್ನ ಸಹ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು, ಇಷ್ಟು ಪೇ ಮಾಡಬೇಕು. ಬೇಡ ಅಂದರೆ ಆ ಒಂದು ಸರ್ವಿಸ್ನ ಡೆಪ್ರಿಕೇಟ್ ಮಾಡ್ಬೋದು, ಅಂದರೆ ಡಿಲೀಟ್ ಮಾಡಿಬಿಡ್ಬೋದು. ಅದೇ ರೀತಿ ಸ್ಕೇಲಿಂಗ್. ಫಾರ್ ಎಕ್ಸಾಂಪಲ್ ನೀವೀಗ ಒಂದು EC2 ಸರ್ವರ್ನ ರನ್ ಮಾಡ್ತಾ ಇದ್ದೀರಾ, ನಿಮಗೆ ಸಡನ್ನಾಗಿ ಲೋಡ್ ಅನ್ನೋದು ಜಾಸ್ತಿ ಆಯಿತು. ನೀವು ಬೇಕಾದರೆ 2 EC2 ಇನ್ಸ್ಟೆನ್ಸ್ಗೆ ಇನ್ಕ್ರೀಸ್ ಮಾಡ್ಬೋದು. ಅದೇ ರೀತಿ ಲೋಡ್ ಬ್ಯಾಲೆನ್ಸಿಂಗ್ನ ಹಾಕಿ ಅದರಲ್ಲಿ ಬ್ಯಾಲೆನ್ಸ್ ಮಾಡ್ಬೋದು. ಅದೇ ರೀತಿ ನಿಮಗೆ ಮತ್ತೆ ಲೋಡ್ ಕಮ್ಮಿ ಆಯಿತು ಅಂದರೆ ಒಂದು EC2 ಇನ್ಸ್ಟೆನ್ಸ್ನ ಆರಾಮಾಗಿ ಡಿಲೀಟ್ ಮಾಡ್ಬೋದು. ಮತ್ತೆ ಒಂದೇ EC2 ಇನ್ಸ್ಟೆನ್ಸ್ ಇರುತ್ತೆ. ಸೊ ಒಂದು ಆಟೋ ಸ್ಕೇಲಿಂಗ್ ಆಗಿರ್ಬೋದು, ಅದೇ ರೀತಿ ಒಂದು
ಸ್ಕೇಲೆಬಿಲಿಟಿ ಆಗಿರ್ಬೋದು, ಅದೇ ರೀತಿ ನಿಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೋಬೋದು. ಈ ರೀತಿ ತುಂಬ ಒಂದು ಸರ್ವಿಸ್ ಇರೋದ್ರಿಂದ ಒಂದು ಕ್ಲೌಡ್ ಅನ್ನೋದು ಅಡ್ವಾಂಟೇಜ್ ಆಗಿರುತ್ತೆ. ಅಂದರೆ ನಾರ್ಮಲ್ ನೀವು ಟ್ರೆಡಿಷನಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ನೀವು ಒಂದು ಸರ್ವರ್ನ ಬೈ ಮಾಡ್ತಾ ಇದ್ದೀರಾ ಅಂದರೆ ಅದು ಪರ್ಮನೆಂಟ್. ಅದನ್ನ ಮತ್ತೆ ನಿಮಗೆ ಸೆಲ್ಲೇ ಮಾಡಬೇಕು. ಅಂದರೆ ನಿಮಗೆ ಯೂಸ್ ಇಲ್ಲ ಅಂದರೆ ನೀವು ಇಟ್ಕೊಂಡಿರಬೇಕಾಗುತ್ತೆ, ಇಲ್ಲ ಅಂದರೆ ಸೆಲ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಹಾಗಲ್ಲ, ನಿಮಗೆ ಸರ್ವಿಸಸ್ ಬೇಡ ಅಂದರೆ ಡಿಲೀಟ್ ಮಾಡ್ಬೋದು. ಅದೇ ರೀತಿ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋಕ್ಕೆ ನಾವೇನೀಗ ಈ ಒಂದು ಯು ಐನ ಯೂಸ್ ಮಾಡ್ತೀವಿ, ಕ್ಲಿಕ್ ಮಾಡಿ ಸಹ ಅಂದರೆ ನಾರ್ಮಲ್ ಯು ಐನ ಥ್ರೂ ಸಹ ಈ ಒಂದು ಸರ್ವಿಸ್ನ ಕ್ರಿಯೇಟ್ ಮಾಡ್ಬೋದು. ಇಲ್ಲಾಂದರೆ ಕ್ಲೌಡ್ ಫಾರ್ಮೇಷನ್ ಅಂತ ಒಂದು ಸರ್ವಿಸ್ನ ಕೊಟ್ಟಿರ್ತಾರೆ. ನೀವು ಟೆರಾಫಾರ್ಮ್ನ ಬಗ್ಗೆ ಕೇಳಿದ್ದೀರಾ ಅಂದರೆ ಇದೊಂದು IaaC ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಆಸ್ ಅ ಕೋಡ್ ಅಂತ. ಈ ಒಂದು ಟೆಂಪ್ಲೇಟ್ನ ಬರಿತೀರಾ ಅಂದರೆ ಒಂದು ಕೋಡಿಂಗ್ ಲ್ಯಾಂಗ್ವೇಜ್ ಇರುತ್ತೆ. ಫಾರ್ ಎಕ್ಸಾಂಪಲ್ YAML ಆಗಿರ್ಬೋದು, ನೀವು ಟೆರಾಫಾರ್ಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ HCL ಲ್ಯಾಂಗ್ವೇಜ್, ಇದನ್ನ ಯೂಸ್ ಮಾಡಿ ಒಂದು ಕೋಡ್ನ ಬರಿತೀರಾ. ಆ ಒಂದು ಕೋಡ್ನ ರನ್ ಮಾಡಿದ ತಕ್ಷಣ ಇನ್ಫ್ರಾಸ್ಟ್ರಕ್ಚರ್ ಅನ್ನೋದು ಆಟೋಮೆಟಿಕಾಗಿ ಕ್ರಿಯೇಟ್ ಆಗುತ್ತೆ. ನಾರ್ಮಲಿ AWS ಅಲ್ಲಿ ಒಂದು ಕ್ಲೌಡ್ ಫಾರ್ಮೇಷನ್ ಅವರದ್ದೇ ಒಂದು ಸರ್ವಿಸ್, ಪ್ರಾಪ್ರೇಟರಿ ಸರ್ವಿಸ್ ಅದನ್ನ ಕೊಡ್ತಾರೆ. ಅದೇ ರೀತಿ ನೀವು ಟೆರಾಫಾರ್ಮ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಯಾವುದೇ ಒಂದು ಕ್ಲೌಡಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ನನ್ನ ಒಂದು ಕ್ಲೌಡ್ ಫಾರ್ಮೇಷನ್ ಟೆಂಪ್ಲೇಟ್. ಅದೇ ರೀತಿ ನಿಮಗೆ ಟೆರಾಫಾರ್ಮ್ನ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ ಅದನ್ನ ಸಹ ತೋರಿಸ್ಕೊಟ್ಬಿಡ್ತೀನಿ. ಓಕೆ, ನೋಡ್ಬೋದು ಇದು ಒಂದು ಟೆರಾಫಾರ್ಮ್ನ ಫೈಲ್. ಇದರಲ್ಲಿ ನಾನೀಗ ಇಷ್ಟೊಂದು ಮಾಡೆಲ್ನೆಲ್ಲ ಕ್ರಿಯೇಟ್ ಮಾಡಿದ್ದೀನಿ. ಇದು ನಾನು ಒಂದು ಪ್ರಾಜೆಕ್ಟ್ನ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಸಿಂಪಲ್ ಒಂದು ಸಿಂಗಲ್ 2 to 3 ಕಮಾಂಡ್ನ ಮುಖಾಂತರ ಇಷ್ಟು ಒಂದು ರಿಸೋರ್ಸ್ನ AWS ಅಲ್ಲಿ ಕ್ರಿಯೇಟ್ ಮಾಡ್ಬೋದು. ನನಗೆ ಬೇಡ ಅಂದಾಗ ಡಿಲೀಟ್ ಮಾಡ್ಬೋದು. ಇಷ್ಟೊಂದು ಪವರ್ಫುಲ್ ಆಗಿದೆ ಈ ಒಂದು ಕ್ಲೌಡ್ ಮತ್ತು ಆಟೋಮೇಷನ್ ಅನ್ನುವಂಥದ್ದು. ಇದು ನಾರ್ಮಲ್ ಆಗಿ AWSನ ಬಗ್ಗೆ. ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬ್ರೀಫ್ ಇಂಟ್ರಡಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಒಂದು ಸರ್ವಿಸ್ನ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಹೋಗ್ತಾ ಹೋಗ್ತಾ ಎಲ್ಲ ಒಂದು ಸರ್ವಿಸ್ನ ಡೀಪ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾರ್ಮಲಿ AWS ಅಂದರೆ ಇಷ್ಟೇ, ನೀವು ಏನು ಲೋಕಲ್ ಸಿಸ್ಟಮಲ್ಲಿ ಮಾಡ್ತೀರಾ ಅದನ್ನೇ ನೀವು ಕ್ಲೌಡಲ್ಲಿ ಮಾಡುವಂಥದ್ದು. ಅಂದರೆ ಈ ಒಂದು ಸರ್ವಿಸಸ್ ಸಹ ಯಾವುದೋ ಒಂದು ಲೋಕಲ್ ಸಿಸ್ಟಮಲ್ಲೇ ಇದೆ, ಅಂದರೆ ಒಂದು ಡೇಟಾ ಸೆಂಟ್ರಲ್ಲೇ ಇದೆ, ಆದರೆ ನೀವು ಅವರ ಒಂದು ಸರ್ವಿಸ್ನ ಆನ್ಲೈನ್ ಹತ್ರ ಆಕ್ಸೆಸ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಅವೈಲೇಬಿಲಿಟಿ ಝೋನ್ ಮತ್ತು ಈ ಒಂದು ರೀಜನ್ನ ಬಗ್ಗೆ ಹೇಳೋದಾದರೆ ಇದನ್ನ ಬಗ್ಗೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಮ್ಮ ಇಂಡಿಯಾದಲ್ಲಿ ಮುಂಬೈ ರೀಜನ್ ಅಂದರೆ ಮುಂಬೈಯಲ್ಲಿ ಕೆಲವೊಂದು ಡೇಟಾ ಸೆಂಟರ್ ಇದೆ, ಅದನ್ನ ಒಂದು ರೀಜನ್ ಅಂತ ಕರೆದಿದ್ದಾರೆ ಅವರು. ಅದೇ ರೀತಿ ಅವೈಲೇಬಿಲಿಟಿ ಝೋನ್ ಅಂದರೆ ಮುಂಬೈಯಲ್ಲಿ ಒಂದೇ ಡೇಟಾ ಸೆಂಟರ್ ಇಲ್ಲ, ಮಲ್ಟಿಪಲ್. ಫಾರ್ ಎಕ್ಸಾಂಪಲ್ 3 ಇದೆ ಮುಂಬೈಯಲ್ಲಿ 3 ಅವೈಲೇಬಿಲಿಟಿ ಝೋನ್ ಇದೆ. ಅಂದರೆ ಡಿಫ್ರೆಂಟ್ ಲೊಕೇಶನಲ್ಲಿ ಮುಂಬೈಯಲ್ಲಿ 3 ಡೇಟಾ ಸೆಂಟರ್ ಇದೆ. ಆ ಒಂದು ಡೇಟಾ ಸೆಂಟರ್ನೇ ನಾವು ಫಾರ್ ಎಕ್ಸಾಂಪಲ್ ನಾನೀಗ ನಾರ್ತ್ ಒರಿಜಿನಲ್ಲಿದ್ದೀನಿ. ನಾನೀಗ ಇಲ್ಲಿ ಮುಂಬೈ ರೀಜನ್ಗೆ ಸ್ವಿಚ್ ಮಾಡಿದರೆ, ಈಗ ನಾನು ಮುಂಬೈ ರೀಜನಲ್ಲಿದ್ದೀನಿ, ನಾನೀಗ ಇಲ್ಲಿ ಯಾವುದೇ ಒಂದು ಸರ್ವಿಸ್ನ ಕ್ರಿಯೇಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಒಂದು EC2 ಸರ್ವರ್ನ ಕ್ರಿಯೇಟ್ ಮಾಡಿದರೆ ಇದು ಮುಂಬೈಯಲ್ಲಿರುವಂಥ ಡೇಟಾ ಸೆಂಟ್ರಲ್ಲಿ ಹೋಗಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಅವೈಲೇಬಿಲಿಟಿ ಝೋನ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಮುಂಬೈಯಲ್ಲಿ ಡಿಫ್ರೆಂಟ್ ಲೊಕೇಶನಲ್ಲಿ 3 ಡೇಟಾ ಸೆಂಟರ್ನ ಯಾಕೆ ಇಟ್ಟಿದ್ದಾರೆ ಅಂದರೆ ಒಂದು ಡಿಸಾಸ್ಟರ್ ರಿಕವರಿಗೋಸ್ಕರ. ಫಾರ್ ಎಕ್ಸಾಂಪಲ್ ಒಂದು ಏರಿಯಾದಲ್ಲಿ ಏನೋ ಫ್ಲಡ್ ಏನೋ ಬಂತಂದರೆ ಇನ್ನೊಂದೆರಡು ಏರಿಯಾದಲ್ಲಿರುವಂಥ ಡೇಟಾ ಸೆಂಟರ್ ಅಂತೂ ಸೇಫ್ ಆಗಿರುತ್ತೆ. ಸೊ ಆದ್ದರಿಂದ ಈ ಒಂದು ಮಲ್ಟಿಪಲ್ ಅವೈಲೇಬಿಲಿಟಿ ಝೋನ್ನ ಯೂಸ್ ಮಾಡ್ತಾರೆ. ರೀಜನ್ ಅಂದರೆ ತುಂಬ ಸಿಂಪಲ್, ನೀವು US ಅಲ್ಲಿ ಯೂಸ್ ಮಾಡ್ತಾ ಇದ್ರೆ US ನ ಸರ್ವರ್ ಯೂಸ್ ಮಾಡ್ತಾ ಇದ್ರೆ ನಾರ್ತ್ ವರ್ಜಿನಿಯಾ, ನೀವು ಇಂಡಿಯಾದ ಸರ್ವರ್ ನಿಮಗೆ ನಿಯರೆಸ್ಟ್ ಸರ್ವರ್ ಬೇಕಂದರೆ ಮುಂಬೈನ ಯೂಸ್ ಮಾಡ್ಬೋದು. ಅದೇ ರೀತಿ ಬೇರೆ ದೇಶಗಳಲ್ಲಿ ಸರ್ವರ್ಸ್ ಇದೆ ಅವರದ್ದು. ಅಲ್ಲಿ ಅವೈಲೇಬಿಲಿಟಿ ಝೋನ್ ಅಂದರೆ ಆ ದೇಶದ ಒಂದು ರೀಜನಲ್ಲಿ ಮಲ್ಟಿಪಲ್ ಡೇಟಾ ಸೆಂಟರ್. ಸೊ ಇದು ಸಿಂಪಲ್ ಆಗಿ ಒಂದು ಅವೈಲೇಬಿಲಿಟಿ ಝೋನ್ ಮತ್ತು ಒಂದು ರೀಜನ್ ಅಂತ. ಇದ್ರ ಬಗ್ಗೆ ಸಹ ನಿಮಗೆ ಡೀಟೇಲ್ ಆಗಿ ಮುಂದೆ ತಿಳಿಸ್ಕೊಡ್ತೀನಿ. ಇದು ಸಿಂಪಲ್ ಇಂಟ್ರೊಡಕ್ಷನ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ತುಂಬ ಸ್ಪೀಡ್ ಆಗೋದೆ. ಸೊ ಯಾವುದೇ ರೀತಿ ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತವಾಗಿ ಆನ್ಸರ್ ಮಾಡ್ತೀನಿ. ಸಿಗೋಣ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ರೀತಿ ವಿಡಿಯೋ ಹೆಂಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮತ್ತೆ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ.